Hallelujah. Hallelujah. Praise the Lord. Hallelujah. ಕರ್ತನ ಸಮ್ಮುಖದಲ್ಲಿ ಸಂತೋಷವಿದೆ. Hallelujah. ಬಂದಿರುವಂತ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಇದೇ ಮೊದಲನೇ ಬಾರಿಗೆ ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವಂಥ ನಿಮಗೂ ಯೇಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವೆಲ್ಲರೂ ಇರುವಾಗ ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಸಮಯ ಇದ್ದಂಥ ಸ್ಥಳದಲ್ಲಿ ಎಲ್ಲರೂ ಎದ್ದು ನಿಂತುಕೊಂಡು ನಾವು ಪ್ರಾರ್ಥಿಸೋಣ. ಇಂದು ಹೊಸದಾದ ತಿಂಗಳಿಗೆ ಸ್ತೋತ್ರವನ್ನು ಮಾಡೋಣ. ಕಳೆದ ತಿಂಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಮತ್ತೊಂದು ವಾರವನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಮುಂದಿನ ಸಮಯಕ್ಕಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳ ಅತಿಶಯವಾಗಿ ಪ್ರೀತಿ ಮಾಡುವ ಪರಲೋಕದ ಒಳ್ಳೆಯ ತಂದೆಯೇ, ನಿನ್ನ ಸುಂದರವಾದ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಿನ್ನ ನಾಮ ಬಲವುಳ್ಳ ನಾಮ, ನಿನ್ನ ನಾಮ ಅತಿಶಯ ನಾಮ, ನಿನ್ನ ನಾಮ ಬಿಡುಗಡೆಯ ನಾಮವಾಗಿದೆ ಅಪ್ಪ. ಕರ್ತನೆ, ನಾವೆಲ್ಲರೂ ಬಂದು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಕ್ಕೆ, ನಿನ್ನನ್ನು ಘನಪಡಿಸುವುದಕ್ಕೆ ಕೊಟ್ಟಂಥ ಸಮಯಕ್ಕಾಗಿ, ಕಾಲಾವಕಾಶಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇನೆ ರಾಜ. ಒಂದು ಒಳ್ಳೆ ಸಂದರ್ಭಕ್ಕಾಗಿ ಸ್ತೋತ್ರ. ಎಲ್ಲರ ಸ್ವಲ್ಪ ಸಮಯ ಬಾಯಿ ತೆರೆದು ಇವತ್ತು ನಾವು ಸ್ತೋತ್ರ ಮಾಡೋಣ. ಸ್ತೋತ್ರ. ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ನೀನು ಒಳ್ಳೆಯವನು ಅಪ್ಪ, ಸರ್ವಶಕ್ತನಾದ ದೇವರು, ನಿನ್ನಂತೆ ಯಾರು ಇಲ್ಲ ಸ್ವಾಮಿ. ಎಂಥ ಒಳ್ಳೆ ದೇವರು ನೀವು ಸ್ವಾಮಿ. ಬಾಯಿ ತೆರೆದು ಇವತ್ತು ದೇವರಿಗೆ ಸ್ತೋತ್ರ ಮಾಡ ಸ್ವಲ್ಪ ಸಮಯ. ಹಾಲೆಲೂಯ. ರಿದೋಷದ ರಬ ರದ ರದ ಶಯಥ ರದಲ ರಬ ಶಬ. ಕರ್ತನೆ, ಬಂದಿರುವಂಥ ಪ್ರತಿಯೊಬ್ಬರನ್ನು ಬಲಪಡಿಸುವಪ್ಪ, ಪ್ರತಿಯೊಬ್ಬರ ಹೃದಯದಲ್ಲಿ ಮಾತಾಡುವಪ್ಪ, ಅವರ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರೇ, ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ರಾಜ. ಕರ್ತನೆ, ಹೌದು, ನೀನು ಒಳ್ಳೆಯವನು, 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 ಒಳ್ಳೆಯವನು. ಆದಿಯೋ ಅಂತ್ಯವು ನಿನಗೆ ಇಲ್ಲವೇ ಇಲ್ಲ ಅಪ್ಪ. ಯುಗಾದ ಸಮಾಪ್ತಿಯು ನೀನು ಆಗಿದ್ಯಪ್ಪ. ಓ ರಿದೋಷದ ರಬ, ನಿನ್ನ ನಂಬಿದ ಜನರನ್ನು ನೀನು ಕೈ ಬಿಡುವುದಿಲ್ಲ ಅಪ್ಪ. ನಿನ್ನ ನಂಬಿದ ಜನರನ್ನು ನೀನು, ಹೌದು ಸ್ವಾಮಿ, ಕೈ ಬಿಡುವ ದೇವರಲ್ಲ. ಬದಲಾಗಿ ಉನ್ನತವಾಗಿ ನಡೆಸುವ ದೇವರು, ಬದಲಾಗಿ ಉನ್ನತವಾಗಿ ಕಾರ್ಯ ಮಾಡುವ ದೇವರೇ. ಓ ರಿದೋಷದ ರಬ ರದ ಶಯತಾರದ ರಬ. ಹಾಲೆಲೂಯ. ಕಟ್ಟು ಸ್ವಾಮಿ, ಕಟ್ಟು ಅಪ್ಪ, ಕಟ್ಟು ಅಪ್ಪ. ಇವತ್ತು ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಿ ಸ್ವಾಮಿ. ಇವತ್ತು ಆರಾಧನೆಯಲ್ಲಿ ಎಳೆದು ಬನ್ನಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಾವು ಕಾಣಬೇಕು ಅಪ್ಪ. ನಿಮ್ಮ ಬಲವನ್ನು ನಾವು ಕಾಣಬೇಕು ಸ್ವಾಮಿ. ನಿನ್ನ ಅಭಿಷೇಕವನ್ನು ನಾವು ಅನುಭವಿಸುವ ರೀತಿಯಲ್ಲಿ ನೀನು ಮಾರ್ಪಡಿಸು ಅಪ್ಪ. ಕರ್ತನೆ, ಕಳೆದ ತಿಂಗಳಿಗಾಗಿ ಸ್ತೋತ್ರ, ಹೊಸ ತಿಂಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಓ ರೀದೋ ಶಬ ರದ ರಬ. ಬಾಯಿ ತೆರೆದು ಓ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಇವತ್ತು ನಾವು ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ನೀನು ಒಳ್ಳೆಯವನು, 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 ಒಳ್ಳೆಯವನು ಅಪ್ಪ. ನೀನು ಎಷ್ಟೇ ಸ್ತುತಿಸಿದರು, ಕೊಂಡಾಡಿದರು, ಘನಪಡಿಸಿದರು ಸಾಲದಾಗಿದೆ. ಯಾಕಂದರೆ ನೀನು ಅದ್ವಿತೀಯನಾಗಿದೆಯಪ್ಪ. ನೀನು ಬಲವುಳ್ಳ ದೇವರಾಗಿದೆಯಪ್ಪ. ನಮ್ಮ ಬಂಡೆಯು, ಕೋಟೆಯು, ಆಶ್ರಯ ದುರ್ಗವು, ಕದಲದ ಅಸ್ಥಿವಾರವು ನೀವು ಆಗಿದ್ದೀರಿ ಅಪ್ಪ. ಇವತ್ತು ನಾವು ಬಂದಿದ್ದೇವೆ ಅಪ್ಪ. ಓಡೋಡಿ ನಿನ್ನ ಸಮ್ಮುಖಕ್ಕೆ ನಾವು ಬಂದಿದ್ದೇವಪ್ಪ. ಬಿಡುಗಡೆ ಆಗದಿರುವ ಜಾಗದಲ್ಲಿ ಬಿಡುಗಡೆ ಕಾರ್ಯಗಳು ನಡೆಯಲಿ ಅಪ್ಪ. ಬಂಧನಗಳು ಬಿಚ್ಚದಿರುವ ಜಾಗದಲ್ಲಿ ಬಂಧನಗಳು ಬಿಚ್ಚಲಿ ಸ್ವಾಮಿ. ಸಾಲಗಳು ತೀರದಿರುವಲ್ಲಿ ಸಾಲಗಳು ತೀರಲಿ ಅಪ್ಪ. ಇವತ್ತು ನಿನ್ನ ಸಮ್ಮುಖದಲ್ಲಿ ಎಲ್ಲ ಬಿಡುಗಡೆ ಕಾರ್ಯಗಳು ನಡೆಯಲಿ. ಅದ್ಭುತ ಕಾರ್ಯಗಳನ್ನು ನಾವು ಕಾಣ ಬಯಸ್ತೇವೆ ರಾಜ್ಯ. ಇವತ್ತು ನಿನ್ನ ಪವಿತ್ರಾತ್ಮನು ಕಾರ್ಯ ಮಾಡಲು, ಪವಿತ್ರಾತ್ಮನ ಆಳ್ವಿಕೆ ನಮ್ಮ ಮಧ್ಯದಲ್ಲಿ ಚಲಿಸಲಿ ಅಪ್ಪ. ಕರ್ತನೆ, ಈ ಸಮಯ ಮೊದಲುಗೊಂಡು ಕೊನೆಯವರೆಗೂ ನಮ್ಮ ಜೊತೆಗಾರನಾಗಿದ್ದು ನಡೆಸು. ಬೇಕಾದಂಥ ಆರಾಧನೆ ಮಾಡಲಿಕ್ಕೆ ಬೇಕಾದಂಥ ಬಲ ಶಕ್ತಿಗಳನ್ನು ಕೊಟ್ಟು ನಡೆಸು ಅಪ್ಪ. ನಿನ್ನ ಕೃಪೆಯಲ್ಲಿ ಕಾರ್ಯ ಮಾಡು. ಆರಾಧನೆಯಲ್ಲಿ ನಿನ್ನ ಶಕ್ತಿಯನ್ನು ಅನುಭವಿಸುವಂತೆ ಮಾಡು ಸ್ವಾಮಿ. ಈ ಸಮಯಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನಮಾನ, ಮಹತ್ವಗಳನ್ನೊಬ್ಬನು ಉಂಟಾಗಲಿ. ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ ನಮ್ಮ ತಂದೆ, ಆಮೇನ್. ಹಾಲೆಲೂಯ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ರಿ. ಘೋರ ಪಾಪಿಯಾದ ನಮ್ಮನ್ನು, ಹಾಲೆಲೂಯ, ಆತನಿಂದ ದೂರ ಹೋದಾಗ ಆತನ ಪ್ರೇಮದಿ ನಮ್ಮನ್ನು ಅಪ್ಪಿಕೊಂಡು ಆತನು ಕ್ಷಮಿಸಿದಂಥ ದೇವರಾಗಿದ್ದಾನೆ. ಹಾಲೆಲೂಯ. ಹಲವಾರು ಬಾರಿ ದೇವರಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳಬಹುದು. ಹಾಲೆಲೂಯ. ಹಲವಾರು ಬಾರಿ ದೇವರಿಗೆ ವಿರುದ್ಧವಾಗಿ ನಾವು ಮಾತಾಡಬಹುದು. ಹಾಲೆಲೂಯ. ಆದರೂ ಕೂಡ ದೇವರು ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಆತನ ನಡೆಸುವನಾಗಿದ್ದಾನೆ. ಹಾಲೆಲೂಯ. ಇವತ್ತು ಹೇಳ್ರಿ, ಚಿಂತೆ ಎಲ್ಲ ತೀರುತ್ತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ನೀನು ಸ್ವಾಮಿ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು.
ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ, ನಿನ್ನ ಸೇರಲು ಎಂತ ಒಳ್ಳೆ ದೇವರು యేసయ్య. ಎಲ್ಲರೂ ಕಾಣ್ತಡುತ್ತಾ, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ಎಂತ ಒಳ್ಳೆ ಎಲ್ಲ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಏನು ಬಾಯ್ತಾರೆ ಶಕ್ತವಾಗಿ, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಶವರದರ ಎಂತ ಒಳ್ಳೆ ದೇವರು యేసయ్య. ಹಾಲೆಲೂಯಾ. ದೇವರನ್ನು ಘನಪಡಿಸುವಾಗ ಹಾಲೆಲೂಯಾ ನಾವು ಮೌನಾಚರಣೆ ಮಾಡಬಾರ್ದು. ಹಾಲೆಲೂಯಾ. ಆತನ ವಾಕ್ಯ ಹೇಳ್ತದೆ, ಇಂದು ನೀವು ಸುಮ್ಮನಿದ್ದರೆ ಕಲ್ಲುಗಳು ಕೂಡ ನನ್ನನ್ನು ಆರಾಧನೆ ಮಾಡ್ತೇವೆ ಎಂಬುದಾಗಿ. ಹಾಲೆಲೂಯಾ. ನಾವು ಶಕ್ತವುಳ್ಳವರಾಗಿ ಆರಾಧನೆ ಮಾಡಬೇಕು. ಹಾಲೆಲೂಯಾ. ನಾವು ಮೌನದಿಂದ ಆರಾಧನೆ ಮಾಡಬಾರ್ದು. ಬಾಯಿ ತೆರೆದು ಶಕ್ತವಾಗಿ ಕರ್ಣ ತಟ್ಟುತ್ತಾ ಶಕ್ತವಾಗಿ ನಾವು ಘನಪಡಿಸುವಂತವರಾಗಿರಬೇಕು. ಹಾಲೆಲೂಯಾ. ಎಷ್ಟು ಜನರು ಹೇಳ್ತೀರಿ ಇವತ್ತು ಚಿಂತೆ ಎಲ್ಲ ತೀರಿತೆಯ ನಿನ್ನ ಸೇರಲು ಎಂಬುದಾಗಿ ಹೇಳುವಾಗ ಆ ಮಾತಿನಲ್ಲಿ ಅಧಿಕಾರವುಳ್ಳ ನಾಮದಲ್ಲಿ ಆ ಮಾತಿನಲ್ಲಿ ಅರ್ಥವಿದೆ. ಹಾಲೆಲೂಯಾ. ಯಾಕೆಂದ್ರೆ ಈ ಲೋಕದ ಯಾವ ಕಾರ್ಯಗಳು, ಯಾವ ಆಸ್ತಿಗಳು, ಯಾವ ಸಂಬಂಧಗಳು ಚಿಂತೆಯನ್ನು ಹೊರಲಿಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ಚಿಂತೆಯನ್ನು ಹೊರುವ ದೇವರು ಒಬ್ಬನೇ, ಅದು ಯೇಸು ಕ್ರಿಸ್ತನ ಮಾತ್ರ. ಹಾಲೆಲೂಯಾ. ನಾವು ಶಕ್ತವಾಗಿ ಘನಪಡಿಸಬೇಕು. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ನಮ್ಮ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಘೋರ ಪಾಪಿಯಾದ ನಾನು, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ದುಷದರವ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಹೇಳುವ ಎಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ನಮ್ಮ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ. ಹೌದು ಸ್ವಾಮಿ, ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು, ಎಂತ ಒಳ್ಳೆ ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ
ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. యేసయ్య ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಶದರಬ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ಎಂತ ಒಳ್ಳೆ ದೇವರೇ యేసయ్య, ಚಿಂತೆಯೆಲ್ಲ ತೀರಿಸಯ್ಯ ನಿನ ಸೇರಲು. ನಮ್ಮ ಚಿಂತೆಯೆಲ್ಲ ತೀರಿಸಯ್ಯ ನಿನ ಸೇರಲು. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಶದರ ಬಲರಾದ ಶಯತೆ. ಎಂತ ಒಳ್ಳೆ ಭಾಗ್ಯರೆದು, ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ಚಿಂತೆಯೆಲ್ಲ ತೀರಿಸಯ್ಯ. ನೀನು ಇಲ್ಲದೆ ನಾನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. యేసయ్య ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ಎಲ್ಲರೂ ಶಬ್ದವಾಗಿ ನನ್ನ ಬಿಡಲೇ ಇಲ್ಲ యేసయ్య, ಎಂತ ಒಳ್ಳೆ ದೇವರೇ యేసయ్య, ಎಂತ ಒಳ್ಳೆ ದೇವರೇ యేసయ్య, ಚಿಂತೆಯೆಲ್ಲ ತೀರಿಸಯ್ಯ ನಿನ ಸೇರಲು. ನಮ್ಮ ಚಿಂತೆಯೆಲ್ಲ ತೀರಿಸಯ್ಯ ನಿನ ಸೇರಲು. ನಮ್ಮ ಚಿಂತೆಯೆಲ್ಲ ತೀರಿಸಯ್ಯ ನಿನ ಸೇರಲು. ಶಬ್ದವಾಗಿ ನಮ್ಮ ಚಿಂತೆಯೆಲ್ಲ ತೀರಿಸಯ್ಯ ನಿನ ಸೇರಲು. ಎಂತ ಒಳ್ಳೆ ದೇವರು యేసయ్య, ಉರಿದು ಶದರ ಬರದರ ವಶದರದರ ವಶಯತಾರದಲರ ವಶಯನ ಊರಿದು ರಬಲರ ವಶಯತಲರದರದಗರದರ ವಶವ. ಕರ್ತನೆಯು ಹೌದು ಸ್ವಾಮಿ, ನೀನು ಇಲ್ಲದೆ ಈ ಲೋಕದಲ್ಲಿ ಬದುಕಲು ಅಸಾಧ್ಯ ಅಪ್ಪ. ಕರ್ತನೆ, ನನ್ನ ದೇವ ಎಂದಾದರೂ ನನ್ನನ್ನು ಬಿಟ್ಟು ಇರದೆ ಇರುವ ದೇವರು ನೀನು ಆಗಿದ್ದೀಯಪ್ಪ. ನಮ್ಮನೆಂದಿಗೂ ಆತನು ಕೈ ಬಿಡುವ ದೇವರಲ್ಲ. ಹಾಲೆಲೂಯ. ಆತನು ಎಂದಿಗೂ ನಮ್ಮನ್ನು ತೊರೆಯುವ ದೇವರಲ್ಲ. ಹಾಲೆಲೂಯ. ಆತನ ನಾಮದಲ್ಲಿ ಅಧಿಕಾರವಿದೆ. ಹಾಲೆಲೂಯ. ಆತನ ನಾಮದಲ್ಲಿ ಬಲವಿದೆ. ಆತನ ನಾಮದಲ್ಲಿ ಎಲ್ಲ ಸೈತಾನನು ಕಟ್ಟಿರುವಂಥ ಎಲ್ಲ ಬಂಧನಗಳು ಸರಪಳಿಗಳು ಕಳಚಿ ಬೀಳುವಂಥ ನಾಮ ಅದು ಯೇಸು ಕ್ರಿಸ್ತನ ನಾಮ. ಹಾಲೆಲೂಯ. ಅದಕ್ಕಾಗಿ ಇವತ್ತು ಹೇಳ್ರಿ, ನಿನ್ನಂಥ ದೇವರು ಯಾರು ಇಲ್ಲಪ್ಪ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹಾಲೆಲೂಯ. ಈ ಲೋಕದಲ್ಲಿ ನಿಜವಾಗಲೂ ಪರಿಶುದ್ಧವಾಗಿ ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡುವರು ಎಂಬುದಾಗಿ ಬಯಸುವುದಾದರೆ
ಅದು ಯೇಸು ಕ್ರಿಸ್ತನ ಮಾತ್ರ. ಹಾಲೆಲೂಯ. ಪರಿಶುದ್ಧವಾದ ಪ್ರೀತಿ. ಹಾಲೆಲೂಯ. ಈ ಲೋಕದ ಪ್ರೀತಿ ತಣ್ಣಗಾಗ್ತದೆ. ತನ್ನ ವಾಕ್ಯ ಹೇಳ್ತದೆ, ತಂದೆ ತಾಯಿಯ ಪ್ರೀತಿ, ಗಂಡ ಹೆಂಡತಿಯರ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಸ್ನೇಹಿತರ ಪ್ರೀತಿ, ಬಂಧು ಬಳಗದ ಪ್ರೀತಿ ಎಲ್ಲವೂ ತಣ್ಣಗಾಗಿ ಹೋಗ್ತದೆ. ಯೇಸು ಕ್ರಿಸ್ತನ ಪ್ರೀತಿ ಎಂದಿಗೂ ತಣ್ಣಗಾಗುವುದಿಲ್ಲ. ಹಾಲೆಲೂಯ. ಆತನ ಪ್ರೀತಿ ನಿತ್ಯವೂ ನಿರಂತರವೂ ಇರುವಂಥದ್ದಾಗಿದೆ. ಹಾಲೆಲೂಯ. ಇವತ್ತು ಹೇಳೋಣ, ನಿನ್ನಂಥ ದೇವರು ಯಾರು ಇಲ್ಲಪ್ಪ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ಶಕ್ತವಾಗಿ ದೇವರ ನಾಮವನ್ನು ನಾವು ಘನಪಡಿಸೋಣ. ಎಲ್ಲರೂ ಕಣ್ಣು ತಟ್ಟುತ್ತಾ ಎಲ್ಲರೂ ಸೇರಿ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೇಳುವ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಯೇಸಯ್ಯ ಯೇಸಯ್ಯ, ಶಕ್ತವಾಗಿ ಊರಿದು ಶವರದರ ವಶ್ರಯತ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య, ಸಂಪೂರ್ಣವಾಗಿ యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಪೂರ್ಣ ಹೃದಯದಿಂದ ಹೇಳುವ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ.
యేసయ్యా యేసయ్యా ನೀನಿಲ್ಲದೆ ನಾನಿಲ್ಲೆಯ యేసయ్యಾ యేసయ్యಾ ಇದು ಶರಣವ ನಾನಿಲ್ಲಯ್ಯಾ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ యేసయ్యಾ యేసయ్యಾ ನೀನಿಲ್ಲದೆ ನಾನಿಲ್ಲೆಯ ಶಬ್ದವಾಗಿ యేసయ్యಾ యేసయ్యಾ ನೀನಿಲ್ಲದೆ ನಾನಿಲ್ಲೆಯ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಕಷ್ಟಗಳಲ್ಲಿ ದುಃಖದಲ್ಲಿ ಜೊತೆಯಾಗಿರುವವನು ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು ಕೊರತೆಗಳನ್ನು ನೀಗಿಸುವವನು ನೀನೇ యేసయ్యಾ ಎಲ್ಲ ಕೊರತೆಗಳನ್ನು ನೀಗಿಸುವವನು ನೀನೇ యేసయ్యಾ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ యేసయ్యಾ యేసయ్యಾ ನೀನಿಲ್ಲದೆ ನಾನಿಲ್ಲೆಯ యేసయ్యా యేసయ్యಾ ಊರಿದು ಶರರವ ನೀನಿಲ್ಲದೆ ನಾನಿಲ್ಲಯ್ಯಾ ನಿನ್ನಂತ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ యేసయ్యಾ యేసయ్యಾ ನೀನಿಲ್ಲದೆ ನಾನಿಲ್ಲೆಯ యేసయ్యಾ యేసయ్యಾ ಶಕ್ತವಾಗಿ ನೀನಿಲ್ಲದೆ ನಾನಿಲ್ಲೆಯ యేసయ్యಾ యేసయ్యా యేసయ్యಾ ನೀನಿಲ್ಲದೆ ನಾನಿಲ್ಲೆಯ యేసయ్యా యేసయ్యా ನೀನಿಲ್ಲದೆ ನಾನಿಲ್ಲೆಯ యేసయ్యా యేసయ్యా ನೀನಿಲ್ಲದೆ ನಾನಿಲ್ಲೆಯ యేసయ్యా యేసయ్యా ನೀನಿಲ್ಲದೆ ನಾನಿಲ್ಲೆಯ ಇದು ಶಬರದಲರದ ಶಯಧರವ ಊರಿದು ಶದರ ಎಲ್ಲರೂ ಸಮಯ ಕಣ್ತಟ್ಟುತ್ತಾ ದೇವರ ನಾಮವನ್ನು ಘನಪಡಿಸೋಣ. ಏಸಪ್ಪ ನೀವಿಲ್ಲದೆ ನಾವಿಲ್ಲಪ್ಪ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವ ದೇವರೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವ ದೇವರೇ, ಕೊರತೆಗಳನ್ನು ನೀಗಿಸಿ ಅಪ್ಪ.
ಸಂತೋಷವನ್ನು ಕೊಡುವ ದೇವರೇ. ಓ ರಿದೋ ಶಬ ರದ ಲರಬ, ಎಲ್ಲ ಸ್ವರವೆತ್ತಿ ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಘನಪಡಿಸೋಣ. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ. ಎಲ್ಲ ಸರಪಣಿಗಳು ಕಳಚಿ ಬೀಳುವಂತದ್ದಾಗಿದೆ. ಇವತ್ತು ನಂಬಿಕೆಯಿಂದ ಆರಾಧಿಸುವಾಗ, ನಂಬಿಕೆಯಿಂದ ಘನಪಡಿಸುವಾಗ, ನಂಬಿಕೆಯಿಂದ ಕರಗಳನ್ನು ತಟ್ಟುವಾಗ ಯೆರಿಕೋವಿನಂತ ಗೋಡೆ ಬಿದ್ದು ಹೋಗುವಂತದ್ದಾಗಿದೆ. ಕೆಂಪು ಸಮುದ್ರದಂತ ಸಮುದ್ರವು ಇಬ್ಬಾಯಿಯಾಗುವಂತದ್ದಾಗಿದೆ. ಓ ರಿದೋ ಶದ ರದ ರಬ ಶದ ರಬ ಲರದ ಶಯತ, ಓ ರಿಗೋ ರದ ರಬ ಶಬ. ನಿನ್ನಿಂದ ಎಲ್ಲವೂ ಸಾಧ್ಯಪ್ಪ. ನಿನ್ನ ಕಾರ್ಯಗಳಿಂದ ಎಲ್ಲವೂ ಸಾಧ್ಯಪ್ಪ. ಎಲ್ಲ ಬಂಧನಗಳನ್ನು ಬಿಚ್ಚುವ ದೇವರೇ. ಓ ಮರಣದಲ್ಲಿದ್ದಂಥ ಲಾಜರನನ್ನು ತಿರುಗಿ ಬದುಕುವಂತೆ ಮಾಡಿದ ದೇವರೇ, ನಿನ್ನ ನಾಮದಲ್ಲಿ ಅಧಿಕಾರ ಉಂಟು ಅಪ್ಪ. ನಿನ್ನ ನಾಮದಲ್ಲಿ ಜೀವ ಉಂಟು. ನಿನ್ನಂತ ದೇವರು ಯಾರು ಇಲ್ಲ. ನಿನ್ನ ಕೃಪೆಯು ಶಾಶ್ವತವಾಗಿದೆ ಅಪ್ಪ. ನಿನ್ನ ಕೃಪೆಯು ಅಧಿಕಾರವುಳ್ಳ ಕೃಪೆ ಆಗಿದೆ ಯೇಸಪ್ಪ. ಇವತ್ತು ಈ ಲೋಕದ ದಾಸತ್ವದ ನೊಗದಲ್ಲಿ ನಾವಿರದೆ ಏಸಪ್ಪ ನಿನ್ನ ಕೃಪೆಯ ನೊಗದಲ್ಲಿ ಇರಲಿಕ್ಕೆ ನೀನು ಸಹಾಯ ಮಾಡಿದ್ಯಪ್ಪ. ಈ ಲೋಕದ ದಾಸತ್ವದ ನೊಗವು ನಮ್ಮನ್ನು ಒಂದು ಕಷ್ಟಕ್ಕೆ ಸಿಲುಕಿಸುವುದಾದರೆ, ನಿನ್ನ ಮೃದುವಾದ ನೊಗವು ನಮ್ಮನ್ನು ನೂತನ ಸೃಷ್ಟಿಗಳಾಗಿ ಮಾಡುವಂಥದ್ದಾಗಿ, ಪ್ರತಿದಿನವೂ ಪ್ರತಿ ಸಮಯ ನೂತನವಾಗಿ ಹೊಸಬರಾಗಿ ಹುಟ್ಟುವಂತೆ ಮಾಡುವಂಥ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ರಾಜ. ಕರ್ತನೇ, ನೀನು ಉನ್ನತವಾದ ದೇವರಾಗಿದೆ. ಪ್ರಿಯರ ಮಕ್ಕಳೇ, ಆತನ ವಾಕ್ಯವು ಹೇಳ್ತಾರೆ, ಹಾಲೆಲೂಯ. ಇಲೇ ಅಲ್ಪವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ಹೀಗಿರೋದ್ರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಎಷ್ಟೇ ಎಂಬುದಾಗಿ. ಪ್ರಿಯರ ಮಕ್ಕಳೇ, ಇವತ್ತು ಅಜ್ಞಾನಿಗಳು ನಡೆದುಕೊಳ್ಳುವ ರೀತಿಯಲ್ಲಿ, ಅಜ್ಞಾನಿಗಳು ತವಕ ಪಡುವ ರೀತಿಯಲ್ಲಿ ಇವತ್ತು ನಾವು ಲೋಕದ ದೃಷ್ಟಿಗೆ ಅಧೀನರಾಗಿರಬಾರ್ದು. ಇವತ್ತು ಆತನ ವಾಕ್ಯ ಹೇಳ್ತದೆ, ನಮ್ಮ ಎಲ್ಲ ಬಯಕೆಗಳು, ನಮ್ಮ ಎಲ್ಲ ಬೇಕಾದಂಥ ಎಲ್ಲ ವಿಚಾರಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿದಿದೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಇವತ್ತು ಹೇಳ್ತೀನಿ, ಯೇಸಪ್ಪ, ನಾನು ಈ ಲೋಕವನ್ನು ನೋಡುವುದಿಲ್ಲ ಸ್ವಾಮಿ. ಈ ಕ್ಷಣ ನಿನ್ನ ನೋಡಲು ನಾನು ಬಂದಿದ್ದೇನೆ ಸ್ವಾಮಿ. ಆತುಕೊಳ್ಳಲು ನಾನು ನಿರ್ಧರಿಸಿದ್ದೇನೆ ಅಪ್ಪ. ಇವತ್ತು ನಮ್ಮನ್ನು ಕನಿಕರಿಸು ನನ್ನ ಯೇಸಯ್ಯ, ಬಲಪಡಿಸು. ಯಾಕೆಂದ್ರೆ ನೀನು ಶಕ್ತನಾಗಿದೆಯಪ್ಪ. ಈಗೋ ನಮ್ಮ ಪ್ರಾಣಾತ್ಮ ಶರೀರವನ್ನು ಸಮರ್ಪಿಸ್ತೇವೆ. ನಿನ್ನ ಪಾದದಿ ನಮ್ಮನ್ನು ಬಲಪಡಿಸು ಅಪ್ಪ. ಇವತ್ತು ನಿನ್ನ ನೋಡಲು ನಾವು ಬಂದಿದ್ದೇವೆ. ಪ್ರಿಯರ ಮಕ್ಕಳೇ, ಕರ್ತನ ಸಮ್ಮುಖದಲ್ಲಿರುವಾಗ ಇವತ್ತು ಮೌನವಾಗಿ ನಿಲ್ಬೇಡ್ರಿ. ಇವತ್ತು ಹೇಳ್ರಿ, ಏಸಪ್ಪ, ನಿನ್ನ ನೋಡಲು ನಾವು ಬಂದಿದ್ದೇವೆ ಅಪ್ಪ, ನಮ್ಮನ್ನು ಬಲಪಡಿಸಿ. ಯಾವಾಗೆಲ್ಲ ನೀವು ಕರ್ತನಲ್ಲಿ ಬೇಡ್ತಿರೋ, ಯಾವಾಗೆಲ್ಲ ಕರ್ತನನ್ನು ನೀವು ಆತಿಕೊಳ್ತಿರೋ, ಕರ್ತನು ನಿಮ್ಮ ಎಲ್ಲ ಬಯಕೆಗಳನ್ನು ಆತನ ಚಿತ್ತಾನುಸಾರವಾಗಿ ನೆರವೇರಿಸಲು ಶಕ್ತನಾಗಿದ್ದಾನೆ. ಇವತ್ತು ಹೇಳೋಣ, ನಿನ್ನ ನೋಡಲು ಬಂದಿರುವಪ್ಪ, ಆತುಕೊಳ್ಳಲು ನಾನು ನಿರ್ಧರಿಸಿದ್ವಿ. ಶಕ್ತವಾಗಿ ಘನಪಡಿಸೋಣ. ಹಾಲೆಲೂಯ. ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ನಿನ್ನ ನೋಡಲು ಬಂದಿರುವೆ, ಆತುಕೊಳ್ಳಲು ನಿರ್ಧರಿಸಿರುವೆ. 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 ಕನಿಕರಿಸುವಯ್ಯ ನನ್ನೇಸಯ್ಯ, ಬಲಪಡಿಸುವಯ್ಯ ನೀ ಶಕ್ತನಾಗಿರುವೆ. ಕನಿಕರಿಸುವಯ್ಯ ಶಕ್ತವಾಗಿ ನನ್ನೇಸಯ್ಯ, ಬಲಪಡಿಸುವಯ್ಯ ನೀ ಶಕ್ತನಾಗಿರುವೆ. ಸಮರ್ಪಿಸುವೆ ನಿನ್ ಪಾದದಿ, ಬಲಪಡಿಸು ನಿನ್ನಾತ್ಮದಿ.
ಸಮರ್ಪಿಸುವೆ ನಿನ್ ಪಾದದಿ ಶಕ್ತವಾಗಿ ಬಲಪಡಿಸು ನಿನ್ನಾತ್ಮದಿ ನಿನ್ನ ನೋಡಲು ಬಂದಿರುವೆ ಆತುಕೊಳ್ಳಲು ನಿರ್ಧರಿಸಿರುವೆ ನಿನ್ನ ನೋಡಲು ಬಂದಿರುವೆ ಆತುಕೊಳ್ಳಲು ನಿರ್ಧರಿಸಿರುವೆ ಕನಿಕರಿಸುವೆಯ ನನ್ನೇಸಯ್ಯ ಬಲಪಡಿಸುವೆಯ ನನಿ ಶಕ್ತನಾಗಿರುವೆ ಕನಿಕರಿಸುವೆಯ ನನ್ನೇಸಯ್ಯ ಬಲಪಡಿಸುವೆಯ ನನಿ ಶಕ್ತನಾಗಿರುವೆ ನನ್ನ ಜೀವಿತದ ಎಡಬಲಗಡೆಯಲ್ಲಿ ಯಾರು ಇಲ್ಲ ಏಸಯ್ಯ ನೀನೇ ಬಂದು ರಕ್ಷಿಸಯ್ಯ ನನ್ನ ಕಷ್ಟಗಳಿಂದ ಬಿಡಿಸಯ್ಯ ನನ್ನ ಜೀವಿತದ ಎಡಬಲಗಡೆಯಲ್ಲಿ ಯಾರು ಇಲ್ಲ ಏಸಯ್ಯ ನೀನೇ ಬಂದು ರಕ್ಷಿಸಯ್ಯ ನನ್ನ ಕಷ್ಟಗಳಿಂದ ಬಿಡಿಸಯ್ಯ ಕರುಣಿಸುವವರು ಸಿಕ್ಕಲಿಲ್ಲ ಸಂತೈಸುವವರು ದೊರೆಯಲಿಲ್ಲ ಹೇಳುವ ಕರುಣಿಸುವವರು ಸಿಕ್ಕಲಿಲ್ಲ ಸಂತೈಸುವವರು ದೊರೆಯಲಿಲ್ಲ ಸಮರ್ಪಿಸುವೆ ನಿನ್ ಪಾದದಿ ಸಂಪೂರ್ಣವಾಗಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ನಿನ್ನಾತ್ಮದಿ ಬಲಪಡಿಸು ನಿನ್ನಾತ್ಮದಿ ಎನ್ನುವುದು ಸಮರ್ಪಿಸುವೆ ನಿನ್ನಾತ್ಮದಿ ಬಲಪಡಿಸು ಈ ಯಾತ್ರೆಯಲ್ಲಿ ಪ್ರತಿ ಹೆಜ್ಜೆಯಲು ನಿನ್ನ ಕೃಪೆಯ ಮಾತ್ರ ಬಯಸುವೆನು ಹತ್ತಲರದ ಆಶ್ರಯಗಿರಿಯ ಹತ್ತಿಸಲು ಬೇಡುವೆನು ಈ ಯಾತ್ರೆಯಲ್ಲಿ ಪ್ರತಿ ಹೆಜ್ಜೆಯಲು ನಿನ್ನ ಕೃಪೆಯ ಮಾತ್ರ ಬಯಸುವೆನು ಹತ್ತಲರದ ಆಶ್ರಯಗಿರಿಯ ಹತ್ತಿಸಲು ಬೇಡುವೆನು ನಾನಿರುವೆನೆಂದು ಹೇಳುವವರಿಲ್ಲ ಜೊತೆ ಬರುವೆನೆಂದು ನುಡಿಯುವವರಿಲ್ಲ ನಾನಿರುವೆನೆಂದು ಹೇಳುವವರಿಲ್ಲ ಜೊತೆ ಬರುವೆನೆಂದು ನುಡಿಯುವವರಿಲ್ಲ ಸಮರ್ಪಿಸುವೆ ನಿನ್ ಪಾದದಿ ಶಕ್ತವಾಗಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ನಿನ್ನ ನೋಡಲು ಬಂದಿರುವೆ ಆತುಕೊಳ್ಳಲು ನಿರ್ಧರಿಸಿರುವೆ ನಿನ್ನ ನೋಡಲು ಬಂದಿರುವೆ ಹತ್ತುಕೊಳ್ಳಲು ನಿರ್ಧರಿಸಿರುವೆ ಕನಿಕರಿಸುವಯ್ಯ ನಂದೇಸಯ್ಯ ಬಲಪಡಿಸುವಯ್ಯ ನೀ ಶಕ್ತನಾಗಿರುವೆ
ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸಿದೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ಪಾದದಿ ಬಲಪಡಿಸು ನಿನ್ನಾತ್ಮದಿ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ ತಿರುಗಿನ ಬಂದಿರುವೆ ಸ್ವೀಕರಿಸುವಯ್ಯ ನನ್ನ ಕರೆದ ಉದ್ದೇಶವ ನೆರವೇರಿಸುವಯ್ಯ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ಶಕ್ತವಾಗಿ ಎಲ್ಲರೂ ಕರಳ ಮೇಲೆತ್ತಿ ಎಲ್ಲರೂ ಸಂಪೂರ್ಣವಾಗಿ ಬಲಪಡಿಸು ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಪೂರ್ಣ ಮನಸ್ಸಿನಿಂದ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ ತಿರುಗಿನ ಬಂದಿರುವೆ ಸ್ವೀಕರಿಸುವಯ್ಯ ನನ್ನ ಕರೆದ ಉದ್ದೇಶವ ನೆರವೇರಿಸುವಯ್ಯ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಮ್ಮ ಮನಸ್ಸಿನಿಂದ ಆರಾಧಿಸೋಣ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸಮರ್ಪಿಸುವೆ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಆತನ ನಾಮವನ್ನು ಘನಪಡಿಸೋಣ ನಿನ್ನಾತ್ಮದಿ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಸಮರ್ಪಿಸುವೆ ನಿನ್ ಪಾದದಿ ಬಲಪಡಿಸು ನಿನ್ನಾತ್ಮದಿ ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ ಎಚ್ಚರಿಸಿದೆ
ನನ್ನ ಕರೆದೆ ಕೇಳಲಿಲ್ಲಯ್ಯ. ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ. ಎಚ್ಚರಿಸಿದೆ ನನ್ನ ಕರೆದೆ ಕೇಳಲಿಲ್ಲಯ್ಯ. ಕೇಳಿಸಿದರು ನಿನ್ನ ಮರೆತೆ ನನ್ನ ಕ್ಷಮಿಸುವಯ್ಯ. ತಿರುಗಿನ ಬಂದಿರುವೆ ಸ್ವೀಕರಿಸುವಯ್ಯ. ನನ್ನ ಕರೆದ ಉದ್ದೇಶವ ನೆರವೇರಿಸುವಯ್ಯ. ಸಮರ್ಪಿಸುವೆ ನಿನ್ ಪಾದದಿ. ಸಮರ್ಪಿಸುವೆ ನಿನ್ ಪಾದದಿ. ಬಲಪಡಿಸು ನಿನ್ನಾತ್ಮದಿ. ನಿನ್ನ ನೋಡಲು ಬಂದಿರುವೆ, ಆತುಕೊಳ್ಳಲು ನಿರ್ಧರಿಸಿರುವೆ. ನಿನ್ನ ನೋಡಲು ಶಕ್ತವಾಗಿ ಕನಿಕರಿಸುವಯ್ಯ ನಂದೇಸಯ್ಯ. ಬಲಪಡಿಸುವಯ್ಯ ನನಿ ಶಕ್ತನಾಗಿರುವೆ. ಕನಿಕರಿಸುವಯ್ಯ ನಂದೇಸಯ್ಯ. ಬಲಪಡಿಸುವಯ್ಯ ನನಿ ಶಕ್ತನಾಗಿರುವೆ. ಹೌದು ಸ್ವಾಮಿ, ನಮ್ಮನ್ನು ಕನಿಕರಿಸುವ ದೇವರು ನೀನು ಅಪ್ಪ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಏಸಪ್ಪ ನೀನು ನಮ್ಮ ಜೊತೆಯಲ್ಲಿರುವ ಕಾರಣದಿಂದ ಅಂಜ ಕಾರಣವಿಲ್ಲಪ್ಪ. ನಿನ್ನ ದೊಣ್ಣೆ ನಮಗೆ ಧೈರ್ಯ ಕೊಡ್ತದೆ ಅಪ್ಪ. ಹಸಿರು ಹುಲ್ಲು ಗಾವಲಲ್ಲಿ ತಂಗಿಸುವ ದೇವರೇ, ಶಾಂತವಾದ ನೀರ ಬಳಿ ಕರೆತರುವ ದೇವರೇ, ಇವತ್ತು ಎಲ್ಲೆಲ್ಲಿ ಸೌಖ್ಯಗಳಿಲ್ಲ, ಎಲ್ಲೆಲ್ಲಿ ಬಿಡುಗಡೆಗಳಿಲ್ಲ, ಎಲ್ಲೆಲ್ಲಿ ಸಾಲ ಬಾಧೆಗಳು ತೀರಿಲ್ಲ, ಎಲ್ಲೆಲ್ಲಿ ಕಣ್ಣೀರು ನಿಂತು ಹೋಗಿಲ್ಲ ಯೇಸಪ್ಪ, ಆ ಎಲ್ಲ ಜಾಗದಲ್ಲೂ ನಿನ್ನ ಪವಿತ್ರಾತ್ಮನ ಅಭಿಷೇಕ, ನಿನ್ನ ಪವಿತ್ರಾತ್ಮನ ಬಲ, ನಿನ್ನ ಪವಿತ್ರಾತ್ಮನ ಸಾನ್ನಿಧ್ಯಾನ ಅಪ್ಪ ಇವತ್ತು ಚಲಿಸಲಿ ಅಪ್ಪ, ಇವತ್ತು ಬಲಪಡಿಸಲಿ ಅಮ್ಮ. ನಿನ್ನ ಬಲವು ನಮ್ಮನ್ನು ವ್ಯಾಪರಿಸಲಿ. ಹಿಂದೆ ನಮ್ಮನ್ನು ಕನಿಕರಿಸುವ ಶಕ್ತನಾದ ದೇವರು. ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು, ನಿನ್ನ ನಾಮದಲ್ಲಿ ಬದಲಾವಣೆಗಳು ಉಂಟು ಅಪ್ಪ. ನಿನ್ನ ನಾಮದಲ್ಲಿ ಎಲ್ಲ ರೋಗ ಸೌಖ್ಯಗಳಾಗ್ತದೆ ಯೇಸಪ್ಪ. ನಿನ್ನ ನಾಮದಲ್ಲಿ ಎಲ್ಲ ಮಾಟ ಮಂತ್ರ ಶಕ್ತಿಗಳು ಕರ್ತನೆ ಬಿಟ್ಟು ಹೋಗುವಂಥದ್ದಾಗಿದೆ. ನಿನ್ನ ನಾಮದಲ್ಲಿ ಎಲ್ಲ ಬಿಡುಗಡೆಗಳು ನಡೆಯುವಂಥದ್ದಾಗಿದೆ. ಕರ್ತನೆ ಯೇಸಪ್ಪ, ನಿನ್ನ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ಇವತ್ತು ಯೇಸಪ್ಪ ಕರ್ತನ ಮೇಜಿನ ದಿನವಾಗಿದೆ ಅಪ್ಪ. ಕರ್ತನೆ ನಾವೆಲ್ಲರೂ ನಿನ್ನ ಪಾತ್ರೆಗೆ ಕೈ ಹಾಕುವಾಗ ಯೋಗ್ಯರಾಗಿ ಕೈ ಹಾಕಬೇಕು ಅಪ್ಪ. ಪರಿಶುದ್ಧತೆಯಲ್ಲಿ ಕೈ ಹಾಕಬೇಕು ಯೇಸಪ್ಪ. ನಾವು ತೀರ್ಮಾನ ತೆಗೆದುಕೊಳ್ಬೇಕು. ಇನ್ನು ಮುಂದೆ ನಾವು ಪಾಪ ಮಾಡುವುದಿಲ್ಲ, ಇನ್ನು ಮುಂದೆ ನಾವು ಕೆಟ್ಟ ದಾರಿಯಲ್ಲಿ ನಡೆಯುವುದಿಲ್ಲ, ಇನ್ನು ಮುಂದೆ ನಾವು ಕೋಪ ಮಾಡಿಕೊಳ್ಳುವುದಿಲ್ಲ, ಇನ್ನು ಮುಂದೆ ನಾವು ಸುಳ್ಳು ಹೇಳುವುದಿಲ್ಲ, ಇನ್ನು ಮುಂದೆ ಕೇಡಿಗಾಗಿ ನಾವು ಪರಿತಾಪಿಸುವುದಿಲ್ಲ. ಯೇಸಪ್ಪ ಇವತ್ತು ನಿನ್ನಂತೆ ನಾವು ಆಗಬೇಕು ಸ್ವಾಮಿ. ನಿನ್ನ ರಕ್ತಕ್ಕೆ ನಿನ್ನ ದೇಹಕ್ಕೆ ಕೈ ಹಾಕುವಾಗ ಯೇಸಪ್ಪ ನಿನ್ನಂತೆ ನಾವು ಆಗಬೇಕು. ನಮ್ಮನ್ನು ಬಲಪಡಿಸು ಪ್ರಿಯರ ಮಕ್ಕಳೇ. 2000 ವರ್ಷಗಳ ಹಿಂದೆ ದೇವರು ನಮಗೋಸ್ಕರ ಪಟ್ಟಂತ ಶ್ರಮ, ಆತನ ರಕ್ತದ ಕೃಪೆಯಿಂದಲೇ, ಆತನ ರಕ್ತವನ್ನು ಸುರಿಸಿದ ಕ್ರಿಯೆಯಿಂದಲೇ ಇವತ್ತು ನಾವೆಲ್ಲರೂ ಸೌಖ್ಯರಾಗಿದ್ದೇವೆ. ನಾವೆಲ್ಲರೂ ಆತ್ಮಿಕತೆಯಲ್ಲಿ ಸೌಖ್ಯರಾಗಿದ್ದೇವೆ. ಇವತ್ತೆಲ್ಲರೂ ನಾವು ಕರ್ತನ ಸಮ್ಮುಖದಲ್ಲಿದ್ದೇವೆ. ಇವತ್ತೇಣ ಶಿಲುಬೆ ಹಾದಿಯ ನೆನೆಸಲು ನನ್ನ ಹೃದಯ ಕರಗುತೆಯ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರ ನಾಮವನ್ನು ನಾವು ಘನಪಡಿಸೋಣ ಶಕ್ತವಾಗಿ. ಶಿಲುಬೆ ಹಾದಿಯ ನೆನೆಸಲು ನನ್ನ ಹೃದಯ ಕರಗುತ್ತಯ್ಯ. ಶಿಲುಬೆ ಹಾದಿಯ
ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳ ತುಂಬುತ್ತೆಯ ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳ ತುಂಬುತ್ತೆಯ ಶಿಲುಬೆ ಹಾದಿಯ ನನ್ನ ಹೃದಯ ಕರಗುತ್ತಯ್ಯ ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ ಗೆತ್ಸೆಮನೆಯಲ್ಲಿ ತಂದೆ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ ಗೆತ್ಸೆಮನೆಯಲ್ಲಿ ತಂದೆ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ ಕೌರಡಿಗಳು ಕಿರೀಟವನ್ನು ನನಗಾಗಿ ನೀ ಧರಿಸಿಕೊಂಡೆ ಕೌರಡಿಗಳು ಕಿರೀಟವನ್ನು ನನಗಾಗಿ ನೀ ಧರಿಸಿಕೊಂಡೆ ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳು ತುಂಬುತ್ತಯ್ಯ ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳು ತುಂಬುತ್ತಯ್ಯ ಶಿಲುಬೆ ಹಾದಿಯ ನನ್ನ ಹೃದಯ ಕರಗುತ್ತಯ್ಯ ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ ರಕ್ತ ಸುರಿಯಲು ಗೋಲ್ಗೊತ್ತದಿ ಗಾಯಗಳ ನೀ ಹೊತ್ತುಕೊಂಡೆ ರಕ್ತ ಸುರಿಯಲು ಗೋಲ್ಗೊತ್ತದಿ ಗಾಯಗಳ ನೀ ಹೊತ್ತುಕೊಂಡೆ ಸರ್ವಶಕ್ತ ನನ್ನ ಬಿಡಿಸಲು ಬಾಧೆಗಳೆಲ್ಲ ಸಹಿಸಿಕೊಂಡೆ ಸರ್ವಶಕ್ತ ನನ್ನ ಬಿಡಿಸಲು ಬಾಧೆಗಳೆಲ್ಲ ಸಹಿಸಿಕೊಂಡೆ ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ
ಗೆತ್ಸೆಮನೆಯಲ್ಲಿ ತಂದೆ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ. ಗೆತ್ಸೆಮನೆಯಲ್ಲಿ ತಂದೆ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ. ಕೊರಡೆಗಳು ಕಿರೀಟವನ್ನು ನನಗಾಗಿ ನೀ ಧರಿಸಿಕೊಂಡೆ. ಕೊರಡೆಗಳು ಕಿರೀಟವನ್ನು ನನಗಾಗಿ ನೀ ಧರಿಸಿಕೊಂಡೆ. ಹೇಳುವ ಶಿಲುಬೆಯ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ. ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ. ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳು ತುಂಬುತ್ತಯ್ಯ. ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳ ತುಂಬುತ್ತಯ್ಯ. ಶಿಲುಬೆ ಹಾದಿ ನನ್ನ ಹೃದಯ ಕರಗುತ್ತಯ್ಯ. ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ. ರಕ್ತ ಸುರಿಯಲು ಗೋಲ್ಗೊತ್ತದಿ ಗಾಯಗಳ ನೀ ಹೊತ್ತುಕೊಂಡೆ. ರಕ್ತ ಸುರಿಯಲು ಗೋಲ್ಗೊತ್ತದಿ ಗಾಯಗಳ ನೀ ಹೊತ್ತುಕೊಂಡೆ. ಸರ್ವಶಕ್ತ ನನ್ನ ಬಿಡಿಸಲು ಬಾಧೆಗಳೆಲ್ಲ ಸಹಿಸಿಕೊಂಡೆ. ಸರ್ವಶಕ್ತ ನನ್ನ ಬಿಡಿಸಲು ಬಾಧೆಗಳೆಲ್ಲ ಸಹಿಸಿಕೊಂಡೆ. ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ. ಶಿಲುಬೆ ಹಾದಿಯ ನೆನಸಲು ನನ್ನ ಹೃದಯ ಕರಗುತ್ತಯ್ಯ. ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳ ಉರಿದು ಶ್ರಮವಾದ. ನಿಂತ್ಯಾಗವ ಎಂದು ನೆನಸಲು ಕಣ್ಣೀರು ಕಣ್ಗಳ ತುಂಬುತ್ತಯ್ಯ.
ಸ್ವಾಮಿ. ಶಿಲುಬೆಯ ಹಾದಿಯ ನೆನೆಸಲು ನಮ್ಮ ಹೃದಯವು ಕರಗ್ತದೆ ಸ್ವಾಮಿ. ನಿನ್ನ ತ್ಯಾಗವ ಎಂದು ನೆನೆಸಲು ಕಣ್ಣೀರು ತುಂಬುವಂಥದ್ದಾಗಿದೆ ಅಪ್ಪ. ನೀನು ಮಾಡಿದ ಉಪಕಾರಗಳಿಗೆ ನಾವೇನು ಕೊಡಲಿ ಅಪ್ಪ. ನೀನು ಮಾಡಿದ ಸಕಲ ಉಪಕಾರಗಳಿಗೆ ನಾವೇನು ಕೊಡಲು ಸಾಧ್ಯವಿಲ್ಲ ಅಪ್ಪ. ಕರ್ತನೆ, ಗೆತ್ಸೆಮನೆಯಲ್ಲಿ ತಂದೆ ಬಳಿ ಕಣ್ಣೀರಿನಿಂದ ನೀನು ಪ್ರಾರ್ಥಿಸಿದ್ದೆ ಅಪ್ಪ. ಆ ಕೊರಡೆಗಳು, ಮುಳ್ಳಿನ ಕಿರೀಟವನ್ನು ನೀನು ಧರಿಸಿಕೊಂಡೆ. ನನಗಾಗಿ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏಸಪ್ಪ ಎಲ್ಲವನ್ನು ನೀನು ಸಹಿಸಿಕೊಂಡಿದ್ದೀಯಪ್ಪ. ಕರ್ತನೆ, ಆ ನೋವಿನಲ್ಲೂ ಆ ಸಂಕಟದಲ್ಲೂ ಇವರು ಏನು ಮಾಡುತ್ತಿರೆಂದು ಅರಿಯರು ತಂದೆ, ಇವರನ್ನು ಕ್ಷಮಿಸಿ ಎಂಬುದಾಗಿ ಬೇಡಿದೆಯಲ್ಲ ಸ್ವಾಮಿ. ನಿನ್ನ ಪ್ರೀತಿ ಅಪಾರವಾಗಿದೆ ಅಪ್ಪ. ನಿನ್ನ ದಯೆ ವರ್ಣಿಸಲಾರದಷ್ಟು ಆಗಿದೆ. ನಿನ್ನ ಕೃಪೆಗೆ ಮಿಗಿಲಾಗಿ ಕೊಡಲು ಸಾಧ್ಯವಿಲ್ಲ ಸ್ವಾಮಿ. ನಂಬಿಕೆಯಿಂದಲೇ ನಾವು ಆರಾಧಿಸ್ತೇವೆ, ನಂಬಿಕೆಯಿಂದಲೇ ನಿಮ್ಮಲ್ಲಿ ಪ್ರಾರ್ಥಿಸ್ತೇವಪ್ಪ. ಕರ್ತನೆ, ಮುಂಜಾನೆಯಿಂದ 5 ನಡೆಸಿದ್ದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅನುಭವಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಎಲ್ಲ ಸ್ತುತಿಗಣಮಾನ ಮಹತ್ವ ನೀನೊಬ್ಬನಿಗೆ ಉಂಟಾಗಲಿ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದೆ ನಮ್ಮ ತಂದೆ. ಆಮೆನ್.